ನಮಸ್ಕಾರ. ಇವತ್ತು ಧಾರವಾಡ ಜಿಲ್ಲೆಯ ಗರಗ್ ಗ್ರಾಮದಲ್ಲಿ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಬಂದಿದ್ದೇವೆ. 8/5/2026 ಇಲ್ಲಿ ವಡ್ಡರ್ ಅನ್ನುವಂಥ ಹುಡುಗಿ ಹೆಸರು ಪೂರ್ಣಿಮಾ ವಡ್ಡರ್ ಅನ್ನುವಂಥ ಒಂದು ದಲಿತ ಹಿಂದೂ ಹುಡುಗಿ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಗರಗದ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ. ಆ ಕಂಪ್ಲೇಂಟ್ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ನಂತರ ತಂದೆ ತಾಯಿಗೆ ಸಂಶಯ ಬಂದು ಅವ್ರ ಹಿಂದುಗಡೆ 2 ಜನ ಮುಸ್ಲಿಂ ಹುಡುಗರು ನಹೀಂ ಮತ್ತು ಶಾಯಿಲ್ ಅಂತ ಹೇಳಿ ಅವ್ರ 2 ಹುಡುಗರಿಂದ ಟಾರ್ಚರ್ನಿಂದ ಈ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಯಾವಾಗ ಆ ಹುಡುಗಿಯ ತಂದೆ ತಾಯಿ ಕಂಪ್ಲೇಂಟ್ ಕೊಟ್ಟ ಆದ್ಮೇಲೆ 12 ದಿವಸಗಳ ನಂತರ, ಅದು ಹಿಂದೂ ಸಂಘಟನೆಗಳ ಒತ್ತಾಯದ ನಂತರ ಈಗ ಒಬ್ಬರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಒಂದು ಈ ಲವ್ ಜಿಹಾದ್ ಪ್ರಕರಣ, ಒಂದು ದಲಿತ ಹಿಂದೂ ಮಹಿಳೆಯನ್ನ 17 ವರ್ಷದ ಹುಡುಗಿ, ಮೈನರ್ ಇರ್ತಕ್ಕಂಥ ಹುಡುಗಿಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಬರುವಂತ 12ನೇ ತಾರೀಕಿಗೆ 12/6/2026 ಧಾರವಾಡದ ಗರಗ್ ಸರ್ಕಲ್ನಲ್ಲಿ, ಗರಗ್ ಗ್ರಾಮದ ಸರ್ಕಲ್ನಲ್ಲಿ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಹಾಕೊಂಡಿದ್ದೇವೆ ಶುಕ್ರವಾರ ದಿನ. ಅದಕ್ಕೆ ಎಲ್ಲ ಹಿಂದೂ ಸಮಾಜ ಯಾರು ಈ ರೀತಿ ಲವ್ ಜಿಹಾದ್ ಅನ್ನ ಮಾಡಿ ಹಿಂದೂ ಹೆಣ್ಣು ಮಗಳನ್ನ, ಅದು ಮೈನರ್ ಇರ್ತಕ್ಕಂಥ ಹುಡುಗಿಯನ್ನ ದುರುಪಯೋಗ ಮಾಡಿಕೊಂಡು ಅವಳ ಸಾವಿಗೆ ಏನ ಕಾರಣ ಆಗಿದ್ದಾರೆ, ಅವರನ್ನ ಕೂಡಲೇ ಗಲ್ಲಿಗೇರಿಸಬೇಕು. ಮತ್ತು ಈ ಕಂಪ್ಲೇಂಟ್ ತಗೊಳ್ಳೋದನ್ನ ಏನು ಒಂದು ನಿಧಾನವನ್ನ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್, ಅವರ ವಿರುದ್ಧ ನಮ್ಮ ಒಂದು ಪ್ರತಿಭಟನೆ ಇರುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಡೀ ಹಿಂದೂ ಸಮಾಜ ಒಂದಾಗಿ ಎಲ್ಲರೂ ಕೂಡ ಚಲೋ ಗರಗ ಗ್ರಾಮ ಅಂತ ಹೇಳಿ ಬೆಳಿಗ್ಗೆ 10 ನೀವು ಎಲ್ಲರೂ ಕೂಡ 12ನೇ ತಾರೀಕಿಗೆ ಶುಕ್ರವಾರ ಬರಬೇಕು ಅಂತ ಹೇಳಿ ನಾನು ನಿಮ್ಗೆಲ್ಲರಿಗೂ ಕೂಡ ಈ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀನಿ. ಶಿವಾನಂದ್ ಸತ್ತಿಗಿರಿ, ಬಜರಂಗ ದಳದ ರಾಜ್ಯ ಸಹ ಸಂಚಾಲಕರು.